ಮೈಸೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಮೈಸೂರಿನಲ್ಲಿ ಎರಡ ಸರ್ಕಾರಿ ಶಾಲೆಗಳ ಅವಾಂತರಗಳು. ಚಾವಣಿ ಕಿತ್ತು ಹೋದ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠ ಮಾಡೋ ಕಾರ್ಯ ನಡೀತಾ ಇದೆ. ಮೈಸೂರು ಜಿಲ್ಲೆ ಹುಣಸೂರಿನ ಅಸ್ವಾಳು ಗ್ರಾಮದ ಶಾಲೆ ಜೀವ ಭಯದಲ್ಲೇ ಪಾಠ ಕೇಳಬೇಕಾದಂತ ಅನಿವಾರ್ಯತೆಯಲ್ಲಿ ಮಕ್ಕಳಿದ್ದಾರೆ. ಆಮೇಲೆ ಅಲ್ಲೊಂದು ಒಳ್ಳೆ ಗ್ರಂಥಾಲಯ ಇದೆ, ಪುಸ್ತಕನೇ ಇಲ್ಲ ಅಲ್ಲಿ. ಇದು ಆಮೇಲೆ ಬಿಸಿಯೂಟದ ಧಾನ್ಯ ಶೇಖರಣೆಯ ಕೊಠಡಿಯಲ್ಲೂ ಕೂಡ ಅದೇ ರೀತಿಯ ಅಂತ ಅವ್ಯವಸ್ಥೆ. ನಾವು ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ನಾವೀಗ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಅಸ್ವಾಳು ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಸರ್ಕಾರಿ ಶಾಲೆಯನ್ನ ನೀವು ನೋಡ್ತಾ ಇರಬಹುದು. ಈ ಶಾಲೆ ಒಂದು ರೀತಿ ಹೊರಗೆಲ್ಲ ತಳುಕು ಒಳಗೆ ಉಳುಕು ಅನ್ನೋ ರೀತಿ ಇದೆ. ಯಾಕಂದ್ರೆ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನ ನೀವು ನೋಡ್ತಾ ಇರಬಹುದು. ಆದ್ರೆ ಶಾಲೆಯ ಕೊಠಡಿ ಏನಿದೆ ಅದರಲ್ಲಿ ನಿಜವಾಗಿಯೂ ಸಹ ಆ ಒಂದು ಕೊಠಡಿಯನ್ನು ನೋಡಿದ್ರೆ ಭಯ ಆಗ್ತದೆ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ಪುಟ್ಟ ಪುಟ್ಟ ಮಕ್ಕಳು ಇಲ್ಲಿ ಪಾಠವನ್ನ ಕಲಿಯುವಂತ ಕೆಲಸ ಆಗ್ತಾ ಇದೆ. ಆ ಪುಟ್ಟ ಪುಟ್ಟ ಕಂದಮ್ಮಗಳು ಏನು ಆ ಕೊಠಡಿಯ ಒಳಭಾಗದಲ್ಲಿ ಕುಳಿತುಕೊಂಡು ಪಾಠವನ್ನ ಕಲಿತಾ ಇದ್ದಾರೆ. ಅದರ ಮೇಲ್ಚಾವಣಿಯನ್ನ ನೋಡಿದ್ರೆ ನಿಜವಾಗಿಯೂ ಭಯ ಆಗ್ತದೆ. ಯಾಕಂದ್ರೆ ಮೇಲ್ಚಾವಣಿ ಸಂಪೂರ್ಣವಾಗಿ ಕಿತ್ತು ಬರುವಂತಹ ಪರಿಸ್ಥಿತಿಯಲ್ಲಿದೆ. ಅಲ್ಲಿದ್ದಂತಹ ಮೇಲ್ಚಾವಣಿಯ ಗಾರೆ ಈಗಾಗಲೇ ಅಲ್ಲಿಂದ ಹೊರಟು ಹೋಗಿದೆ. ಒಳಭಾಗದ ಕಬ್ಬಿಣದ ಸರಳುಗಳು ಕಾಣಿಸ್ತಾ ಇದ್ದಾವೆ. ಕೇವಲ ಒಂದು ಭಾಗದಲ್ಲಿ ಮಾತ್ರವಲ್ಲ, ಕೊಠಡಿಯ ಬಹುತೇಕ ಮೇಲ್ಚಾವಣಿ ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಕಲಿಯುವಂತ ಕೆಲಸ ಆಗ್ತಾ ಇದೆ. ಪ್ರತಿನಿತ್ಯ ಜೀವ ಭಯದಲ್ಲೇ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ. ಮಳೆಗಾಲ ಬಂತು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮೇಲ್ಚಾವಣಿ ಸಹ ಸೋರುವಂತ ಕೆಲಸ ಆಗ್ತದೆ. ಈ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿಯವರು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಇದು ಕೇವಲ ಒಂದು ಕೊಠಡಿಯ ಕಥೆಯಲ್ಲ. ನೀವು ಆ ಭಾಗದಲ್ಲಿ ನೋಡ್ತಾ ಇರಬಹುದು, 5ನೇ ತರಗತಿ, 6ನೇ ತರಗತಿ ಮತ್ತೆ 7ನೇ ತರಗತಿಯ ಕೊಠಡಿಗಳಿದ್ದಾವೆ. ಸೊ ಆ ಕೊಠಡಿಗಳು ಸಹ ಬಹುತೇಕ ಶಿಥಿಲಗೊಂಡಂತಹ ಪರಿಸ್ಥಿತಿಯಲ್ಲೇ ಇದ್ದಾವೆ. ನೀವು ನೋಡ್ತಾ ಇರ್ಬೋದು ಅಲ್ಲಿರುವಂತಹ ಕಂಬಗಳು ಸಹ ಅಲ್ಲ ಈಗಾಗಲೇ ಒಂದು ರೀತಿ ವಾಲ್ಕೊಂಡಂತಿದೆ. ಒಂದು ವೇಳೆ ಆ ಕಂಬಗಳು ಬಿದ್ದರೆ ಖಂಡಿತವಾಗಿಯೂ ಆ ಒಂದೇನು ಮಂಗಳೂರು ಅಂಚಿನ ಈ ಮೇಲ್ಚಾವಣಿ ಇದೆ ಸಂಪೂರ್ಣವಾಗಿ ಕುಸಿದು ಬರುವಂತಹ ಒಂದು ಕೆಲಸ ಇಲ್ಲಿ ಆಗ್ತದೆ. ಮತ್ತೆ ನಾವು ಮತ್ತೊಂದು ಅಂದರೆ 6ನೇ ತರಗತಿಯ ಕೊಠಡಿಯ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು 6ನೇ ತರಗತಿಯ ಕೊಠಡಿಯನ್ನ ಇಲ್ಲಿ ಅಂದರೆ TV9 ಕ್ಯಾಮ್ರಾವನ್ನ ನೋಡಿ ಇಲ್ಲಿದ್ದಂತಹ ಮಕ್ಕಳನ್ನ ಪಕ್ಕದ ಕೊಠಡಿಗೆ ಕಳಿಸುವಂಥ ಕೆಲಸವನ್ನು ಶಿಕ್ಷಕರು ಮಾಡಿದ್ರು. ಈ ಒಂದು ಏನು ಕೊಠಡಿ ಇದೆ, ಕೊಠಡಿಯ ಮೇಲ್ಚಾವಣಿ ಸಹ ಏನು ಮಂಗಳೂರು ಅಂಚಿನದಿದೆ. ಸಂಪೂರ್ಣವಾಗಿ ಅಲ್ಲಿಂದ ಅಂದರೆ ಹೊರಭಾಗದಲ್ಲಿ ಕಾಣುವಂಥ ಕೆಲಸ ಆಗ್ತಾ ಇದೆ. ಮತ್ತು ಈಗಾಗಲೇ ಅದು ಮುರಿದು ಬಿದ್ದಿದೆ. ಮಳೆಗಾಲದಲ್ಲಿ ಇಲ್ಲಿಂದಲೂ ಸಹ ನೀರು ಸೋರುವಂಥ ಕೆಲಸ ಆಗ್ತದೆ. ಮಳೆಗಾಲ ಬಂತಂದರೆ ಮಕ್ಕಳು ಆ ಒಂದು ಮಳೆ ನೀರಿನಿಂದ ತಪ್ಪಿಸ್ಕೊಂಡು ಪಾಠವನ್ನು ಕಲಿಯುವಂತಹ ಪರಿಸ್ಥಿತಿ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಂದರೆ ಇಲ್ಲಿನ ಶಾಲೆಯ ಬಗ್ಗೆ ಮಾತಾಡಲಿಕ್ಕೆ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಸರ್, ಆ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ನಿಜವಾಗಿಯೂ ಭಯ ಆಗ್ತದೆ. ಹೌದು ಸರ್, ಭಯ ಆಗುತ್ತೆ. ಮಕ್ಕಳನ್ನ ಭಾಳ ಕಷ್ಟದಿಂದ ಕಳಿಸ್ಬೇಕಾಗುತ್ತೆ. ಆಮೇಲೆ ಬಿಲ್ಡಿಂಗ್ ಏನು ಸರಿಯಿಲ್ಲ. ಆಮೇಲೆ ಅಲ್ಲಿ ಎಲ್ಲ ಸೋರುತ್ತೆ, ಚಕ್ಕೆ ಎಲ್ಲ ಹಿಡಿತದೆ ಇದ್ರದ್ದು ಬಿಲ್ಡಿಂಗು. ಮತ್ತು ಅದು ಯಾವ ಮಾಡಿದ್ರು ಅದು 2 ಲಕ್ಷ ಏನೋ ಹೇಳ್ದು ಅದು ಅನುದಾನ ಬಂದಿದ್ರು. ಅದರಲ್ಲಿ ಏನೋ ಒಂದು ಪಟ್ಟಿ ಹಾಕ್ಬಿಡ್ತಾರೆ, ತಗೊಬಿಟ್ಟು ಬಿಲ್ ಮಾಡ್ಕೊ ಹೋಗ್ತಾರೆ. ಆಮೇಲೆ ಶೌಚಾಲಯ ಅದು ಸರಿಯಿಲ್ಲ, ಅದು ಅಸ್ತವ್ಯಸ್ತವಾಗಿದೆ. ಇದ್ರ ಬಗ್ಗೆ BOನೇ ಆಗಲಿ ಇನ್ನೊಬ್ಬರಾಗಲಿ ಗಮನಕ್ಕೆ ಬಂದು ಅವ್ರು ಏನೋ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅದು ಇಲ್ಲಿಗೆ BOಗಳು ಬಂದಿಲ್ಲ, ಇಲ್ಲಿ ಯಾವ ಅಧಿಕಾರಿಗಳು ಬಂದಿಲ್ಲ. ಶಾಲೆ ಪರಿಸ್ಥಿತಿ ಹಿಂಗಿದೆ, ಎಲ್ಲ ಸೋರ್ತದೆ, ಎಲ್ಲ ಆಗ್ತದೆ. ಯಾಕೆ? ಹೌದು, ಅದು ಚೆನ್ನಾಗಿ ಮಾಡ್ಬೇಕು ತಾನೆ. ಕಮಿಟಿ ಅಧ್ಯಕ್ಷರಾಗಿರೋರೆಲ್ಲ ನಿಂತ್ಕೊಂಡು ಸ್ಕೂಲ್ ಅವರೆಲ್ಲ ನಿಂತ್ಕೊಂಡು ಮಾತಾಡಿ ನೀಟಾಗಿ ಮಾಡ್ಬೇಕು ತಾನೆ. ಮಾಡ್ದಾದ್ಮೇಲೆ ನೆನೆ ಮಗು ಬಿದ್ದೋಗಿತ್ತು, ಒಂದು ಮಗು ಬಿದ್ದೋಯ್ತು ಸಿಡ್ಡಾಗಿ, ಇನ್ನೂ ಒಂದು ಮಗು ಅದ್ರ ಮೇಲೆ ಬೀಳ್ತು, ಮತ್ತೆ ಇನ್ನೊಂದು ಮಗು ಬಿಡ್ತು. ಏನಾರು ಹೆಚ್ಚು ಕಡಿಮೆ ಆಗಿ ಮುಖ ಮುಸುಡಿ ಕೊಚ್ಚಾಗಿರೋ ಹೊಣೆ ಯಾರು? ಯಾತಕ್ಕೆ ಸಾಲಕ್ಕೆ ಸೇರಿಸ್ತಾರೆ? ಮಕ್ಕಳು ಚೆನ್ನಾಗಿ ಓದ್ಲಿ ಮಾಡಲಿ, ಕ್ಲೀನಾಗಿರಲಿ, ಊಟ ತಿಂಡಿ ಅಂತ ತಾನೆ. ಇವ್ರನ್ನ ಹೇಳ್ದಾದ್ಮೇಲೆ ಇನ್ನೇನಕ್ಕೆ ಮಾಡಬೇಕು? ಈ CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈ ರೀತಿ ಆದ್ರೆ ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.